ಸಿಲಿಕಾನ್ ಸಿಟಿ ಬೆಂಗಳೂರು ವ್ಯಾಪ್ತಿಯ ಕಾಮಾಕ್ಷಿ ಪಾಳ್ಯದಲ್ಲಿ ಈ ತ್ರಿಬಲ್ ಮರ್ಡರ್ ನಡೆದಿತ್ತು. ಅಜ್ಜಿ, ಅಮ್ಮ, ಮಾವನನ್ನ ಭೀಕರವಾಗಿ ಪ್ರಶಾಂತ್ ಹತ್ಯೆಗೈದು ತದನಂತರ ತಾನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಈ ಪ್ರಕರಣದಲ್ಲಿ ಈಗ ಪೊಲೀಸರು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ನನ್ನ ಮಚ್ಚಿನಿಂದ ಕೊಚ್ಚಿ ಆರೋಪಿ ಪ್ರಶಾಂತ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಯಾಕೆ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ತ್ರಿವಳಿ ಕೊಲೆಗೆ ನಿಖರ ಕಾರಣ ತಿಳಿದುಕೊಳ್ಳುವುದಕ್ಕೆ ಪೊಲೀಸರು ಮುಂದಾದಾಗ ಆರೋಪಿ ಪ್ರಶಾಂತ ಮದುವೆ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಂತೆ. ಅದೇ ಗಲಾಟೆ ವಿಕೋಪಕ್ಕೆ ಹೋದಾಗ ಮೂವರ ಹತ್ಯೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದಷ್ಟು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ತಂದೆ ಚಿಕ್ಕಣ್ಣ ಹಾಗೂ ಸಹೋದರರಿಂದ ಪೊಲೀಸರು ಮಾಹಿತಿ ಪಡ್ಕೊಂಡಿದ್ದಾರೆ. ಆರಂಭದಲ್ಲಿ ಮಾನಸಿಕ ಖಿನ್ನತೆಯಿಂದ ಆ ರೀತಿ ವರ್ತಿಸ್ತಾ ಇದ್ದಂತೆ ಪ್ರಶಾಂತ. ಆಯುರ್ವೇದಿಕ್ ಔಷಧಿ ಕೂಡ ಕೊಡಿಸಿದ್ರಂತೆ ಈತನಿಗೆ. ಆದರೆ ಕುಡಿತದ ಚಟಕ್ಕೆ ಈತ ದಾಸನಾಗಿದ್ದಂತೆ. ಸರಿಯಾಗಿ ಮಾತ್ರೆಗಳನ್ನೆಲ್ಲ ಸೇವಿಸ್ತಾ ಇರಲಿಲ್ವಂತೆ. ಮಾನಸಿಕ ಖಿನ್ನತೆಗೊಳಗಾಗಿ ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ಮಾತು ಕೂಡ ಇದೆ. ಇವಾಗ ನಿಖರ ಕಾರಣವನ್ನು ತಿಳಿದುಕೊಳ್ಳುವುದಕ್ಕೆ ಪೊಲೀಸರು ತಂದೆ ಹಾಗೂ ಸಹೋದರಿಯ ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇ ಹೇಳಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮೂವರನ್ನ ಹತ್ಯೆಗೈದು ಈಗ ಪ್ರಶಾಂತ ಕೂಡ ಸಾವನ್ನಪ್ಪಿದ್ದಾನೆ. ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಈಗ ಗೊತ್ತಾಗಬೇಕಿದೆ.